ಅಲ್ಲ, ಬುರುಡೆ ತಂದದ್ದು ಅವನಲ್ಲ ಅಂತ ಯಾರಿಗೆ ಹೇಳಿದಾನೆ ಸರ್? ಯಾವುದೋ ದಾಖಲೆ ಇದೆಯಾ? ಆವಾಗ ಸರ್ ನಾನು ಕೇಳಲ್ಲ, 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೌದಾ ಸರ್? ನ್ಯಾಯಾಲಯಕ್ಕೆ ಭಗವದ್ಗೀತೆ ಮೇಲೆ ಸತ್ಯ ಪ್ರತಿಜ್ಞೆ ಮಾಡಿರೋದು. ಅಲ್ಲೇ ಅವ ಸುಳ್ಳು ಹೇಳೋದು. ಹಂಗಾರೆ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾನ? ಹಂಗಾರೆ ವಕೀಲ ಹತ್ರ ಸುಳ್ಳು ಹೇಳ್ದಾರ? ವಕೀಲ ಕೇಳಿದಾರ? ವಕೀಲ ಕೇಳಿ ಏನಂತ ಹೇಳಿದ್ರು? ಹಂಗಾರೆ ಅವ ಮಾಡಿರೋಲ್ಲ ಸರಿನಾ? ನಾನು ಇದನ್ನು ಕೇಳ್ತಾ ಇರೋದು, ತನಿಖೆ ಆಗಲಿ, ಇದು ಸತ್ಯ ಹೊರಗೆ ಬರಲಿ. ಏನಕ್ಕೋಸ್ಕರ ಮಾಡಿರೋದು? ಯಾರಿಗೋಸ್ಕರ ಮಾಡಿರೋದು? ಹಂಗಾರೆ ನಾವು ಒಂದು ಮಾತು ನಮ್ಮ ಎಲ್ಲರಿಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಒಂದು ಅನಾಮಿ ವ್ಯಕ್ತಿಯನ್ನು ಈ ಹಿಂದೆ ಯಾವುದೋ ಮಾಧ್ಯಮದಲ್ಲಿ ಬರ್ತಾಯಿತ್ತು, ಆ ತಮಿಳ್ನಾಡಿಗೆ ಹೋಗಿ ಗ್ಯಾಂಗ್ ಆಗಿ ಸೇರಿ ಕರ್ಕೊಂಡು ಬಂದಿರೋದು, ಅವರಿಗೆ ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರೋದು, ದೇವಸ್ಥಾನ ತೇಜೋವಧೆ ಮಾಡಲಿಕ್ಕೆ ಬಂದಿರೋದು ಬಿಲ್ಕುಲ್ ಇಲ್ಲ. ಇದು ಸತ್ಯಪರ ಹೋರಾಟ, ನ್ಯಾಯಪರ ಹೋರಾಟ, ಅದರಲ್ಲಿ ನಿಮ್ಮ ಎರಡು ಮಾತೂ ಇಲ್ಲ. SIT ಅವ್ರು ಬಂದೆಲ್ಲ ತಗೊಂಡು ಹೋದ್ರೆ ನೋಡಿದಾರೆ, ಅವರೆಲ್ಲ ಪ್ರಶ್ನೆ ಹೇಳಿ ಸರ್. ಸರಿ, ಅವರು ಸ್ಟೇಟ್ಮೆಂಟ್ ಇದು ಮಾಡಿಲ್ಲ ಅಂದರೆ ಈಗ SIT ಅವರು ಅವನನ್ನು ವಶಕ್ಕೆ ತಗೊಂಡಿದ್ದಕ್ಕೆ ಸರ್, ಅವರು ಉಳ್ಕೊಳ್ಳಿಕ್ಕೆ ಮನೆ ಕೊಟ್ಟಿರೋದು ಮಹೇಶ್ ತಿಮ್ಮರೋಡಿಯ ಮನೆ ಅಲ್ಲ. ಒಂದು ನಿಮಿಷ ಅದಕ್ಕೆ ಬರ್ತೀನಿ. ಮಹೇಶನ್ನ ಮನೆ, ಹೌದಲ್ಲ ಸರ್? ಆ ನಂತರ ಅವರೇ ಆರೋಪಿ ಆಗುವಾಗ ಅವ್ರ ಹತ್ರ ಇಟ್ಕೊಳ್ಳಿಕ್ಕೆ ಆಗಲ್ಲ. ಒಂದನೇ ಪಾಯಿಂಟು, ಅಲ್ಲಿ ತಗೊಳ್ಳೇಬೇಕು. ಮತ್ತೆ ಇನ್ನೇನು ಅಲ್ಲ ಅಲ್ಲ ಆರೋಪಿ ಯಾಕೆ? ಯಾರೋ ದೂರುದಾರ ಆರೋಪಿ ಅದು ಕಾನೂನು ಪ್ರಕಾರ ಅವರಿಗೆ ಕೇಳಬೇಕು ಸರ್, ಅದೆಲ್ಲ ಅಷ್ಟು ಇಲ್ಲ. ನನ್ನ ಪ್ರಕಾರವಾಗಿ ಮಹೇಶನ್ನ ಆರೋಪಿ ಆದಾಗ ಅಲ್ಲಿ ಇರಲಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅವರೇ ತಗೊಂಡ್ರೆ ಮತ್ತೆ ಅದಕ್ಕೆ ಒಂದು ವಾರ ಮುಂಚೆನೇ ಹೇಳ್ತಾಯಿದ್ರು, ಇವಾಗ ಸೌಜನ್ಯ ಕೇಸಲ್ಲಿದ್ದೆ, ಇವನ್ನ ಹ್ಯಾಂಡ್ ಓವರ್ ಮಾಡಲೇಬೇಕಂತ ಹೇಳ್ತಾಯಿದ್ರು. ಅದು ಇವರು ಅರೆಸ್ಟ್ ಆಗೋದಕ್ಕೆ ಒಳ್ಳೆ ಟೈಮ್ ಬಂತು, ಅದಕ್ಕೆ ಅವರು ಹ್ಯಾಂಡ್ ಓವರ್ ತಗೊಂಡು ಅವಾಗ. ಇವಾಗ ಇಷ್ಟೆಲ್ಲ ಬೇಕಾ? ಸತ್ಯ ಇಲ್ಲದಕ್ಕೆ ತಾನೇ. ಸತ್ಯ ಇದ್ದರೆ ಇವತ್ತು ನಾವು ಯಾವುದಕ್ಕೆ ಬರಬೇಕು ಅವಶ್ಯಕತೆ ಇಲ್ಲ. ಸತ್ಯ ಅವನ ಹತ್ರ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾನೆ, ಅದು ಏನಂತ ಗೊತ್ತಾಗಬೇಕು. ಅದು ತನಿಖೆಗೋಸ್ಕರ ತಗೊಂಡ್ರದು ಅವರು. ಯಾಕೆ ಸುಳ್ಳು? ಯಾಕಂದ್ರೆ ನಿಮ್ಮ ಹತ್ರ ನೀವು ಅವನನ್ನು ಮಾತಾಡಿದ್ದೀರಿ ಎಲ್ಲ. ಹೌದು, ಈಗ 164 ಸ್ಟೇಟ್ಮೆಂಟ್ ಆಗಿದೆ. ಈಗ ಯಾಕೆ ಆ ಥರ ಹೇಳಿದವನು ಈಗ ಯಾಕೆ ಉಲ್ಟಾ ಹೊಡಿತಾರೆ? ಸರ್, ನನ್ನ ಪ್ರಕಾರವಾಗಿ ಸ್ಟಾರ್ಟಿಂಗಿಂದ ಕೆಲವೊಬ್ಬರ ಹತ್ರ ಮಾತಾಡಿಸ್ತಾ ಇರುವಾಗ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ, ಇಲ್ಲ ಅಂತ ಅಲ್ಲ. ನಾನು ಕೆಲವೊಂದು ಮಾಹಿತಿಯನ್ನು ಕೇಳಿದೆ, ನಾವು ಅದಕ್ಕೆ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ, ನಾವು ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ವಕೀಲ ಮುಖಾಂತರ ಬಂದಿರೋದು. ಆವಾಗಲೇ ಅಲ್ಲಿ ಟಿಸ್ಟ್ ಹೊಡಿತಾ ಇದ್ದ. ಅವಾಗ ಜಾಗ ಮಾಡಿದ್ರೆ 100% ಇನ್ನೂ ಅಕ್ಕಪಕ್ಕಲ್ಲಿ ಸಿಕ್ತೆ. ಅವು ಎಲ್ಲವನ್ನೂ ಫಸ್ಟ್ ಏನು ಹೇಳಿದಾರಲ್ಲ ಗಿರೀಶ್ ಮಠನವರು, ಅವರು ಕರ್ಕೊಂಡೋಗಿ ಅವ್ರನ್ನೆಲ್ಲ ತೋರಿಸಿದಾರಂತೆ. ತೋರಿಸಿದ ನಂತರ ಇಷ್ಟೆಲ್ಲ ಆಗಿರೋದು. ಏನು ಅವ ಬಂದು ಹೇಳುವಾಗ ಆಯ್ತಪ್ಪ ನಾ ಕೇಸ್ ಮಾಡೋದು ಹೋಗಿಲ್ಲ. ಅಲ್ಲ, ಹಾಗಾದ್ರೆ ಗಿರೀಶ್ ಮಠಣ್ಣವರನ್ನ ಫಸ್ಟಿಗೆ ಹೋಗಿ ತೋರಿಸಿದ್ದಾರೆ ನೀವು? ತೋರಿಸಿದ್ದಾರೆ. ಅದು ಮುಂದೆ ಹೇಳಿದಾರಲ್ಲ, ತಮ್ಮ ಮುಂದೆ ಹೇಳಿರ್ಬೇಕಲ್ಲ, ಮಾಧ್ಯಮ ಮುಂದೆ ಒಂದ್ಸಲ ರಿಹರ್ಸಲ್ ಆಗಿದೆ. ಹೌದು, ತೋರಿಸಿ ನಂತರ ಆಗಿದ್ರು ಸರ್. ಇಷ್ಟೆಲ್ಲ ಒಂದು ವಿಷಯ ಸರ್, ಇವಾಗ ದೊಡ್ಡ ಸ್ವಾಮೀಜಿ ಅಂತ ಮಾಧ್ಯಮದವ್ರು ಎಲ್ಲರಿಗೂ ಗೊತ್ತು. ನಾನು ಯಾರು ಅವ್ರನ್ನ ಕರ್ಕೊಂಡು ಹೋಗಿರೋದು, ಯಾರು ಹೋಗಿರೋ ಅವರ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಅಲ್ಲ, ಈಗ ಸ್ವಾಮೀಜಿ ಅಂತ ಹೇಳ್ತೀವಿ, ಈ ಚೆನ್ನನನ್ನ ನೀವು ಅಲ್ಲಿ ಕರ್ಕೊಂಡು ಹೋಗಿದ್ರ? ನಾನಲ್ಲ, ನನಗೆ ಸಿಕ್ಕಿರೋದೇ ಏಪ್ರಿಲ್ ತಿಂಗಳು. ಅದಕ್ಕೆ ಮುಂಚೆ ನಾನು ನೋಡಿಲ್ಲ. ಚೆನ್ನನ್ನ ಕರ್ಕೊಂಡು ಹೋಗಿ ಚೆನ್ನನ್ನೇ ಈ ಸ್ವಾಮೀಜಿ ಹತ್ರ ಒಂದೂವರೆ ಗಂಟೆ ಮಾತಾಡಿದೆ ಅಂತ ಹೇಳ್ತಾ ಇದ್ದಾರೆ. 1.5 ಗಂಟೆ ಮಾತಾಡಿ ನಂತರ ಮುಂದಕ್ಕೆ ಹೋಗಿರೋದು. ನಾನು ಇವಾಗ ಕೇಳ್ತಾ ಇರೋದು, ಇವಾಗ ಏನೋ BJPಯವರು, ದಳದವರು, ಇನ್ನೊಬ್ಬರಂತ ಧರ್ಮಸ್ಥಳ ದರ್ಶನಕ್ಕೆ ಬರ್ತಾ ಇದೀವಲ್ಲ, ಧರ್ಮಸ್ಥಳ ಯಾರು ಮಾಡುವ ಅವಶ್ಯಕತೆ ಇಲ್ಲ. ನಾನು ಕೇಳ್ತಾ ಇರೋದು, ಆ ಸ್ವಾಮೀಜಿ ಹತ್ರ ಹೋಗಿ ಕೇಳಿ ಅವರಿಗೆ ಏನಾಗಿದ್ರು ಅಂತ. ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು ಯಾರು ಸ್ವಾಮೀಜಿ ಅಂತ. ಹಾಗಾದ್ರೆ ನಾನು ಈ ಸ್ವಾಮೀಜಿ ಹತ್ರ ಹೋಗೋದಾದ್ರೆ ಏನಕ್ಕೋಸ್ಕರ? ದೇವಸ್ಥಾನ ಒಳ್ಳೆ ಉದ್ದೇಶ ಇದೆಯಾ ಸರ್? ನಾನು ಹೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹೋದವರು ಇದ್ದಾರೆ, ಅವರೇ ಹೇಳಿ ಅಂತ ನಾನು ಕಾಯ್ತಾ ಇದ್ದೀನಿ. ಅಂದರೆ ಮಠನೂ ಹೋಗಿದ್ದಾರೆ, ಮಹೇಶನ್ನು ಹೋಗಿದ್ದಾರೆ, ಇವನು ಹೋಗಿದ್ದಾರೆ, ಮತ್ತೆ ಬೇರೆ ಬೇರೆ ಯಾರು ಹೋಗಿದ್ದಾರೆ. ಯಾರು? ಅಕ್ಕಪಕ್ಕದ ಜಿಲ್ಲೆಯವರು, ಅಷ್ಟು ಮಾತ್ರ ನಾನು ಹೇಳ್ಬೋದು.